ಎಸ್ 26ನೇ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ 2026. ಸೊ GPTಯ ಗಣಿತ ಭಾಗವನ್ನು ನೋಡ್ತಾ ಇದ್ದೇವೆ. 0ಯಿಂದ 9ರವರೆಗೆ ಎಲ್ಲ ಅಂಕಿಗಳನ್ನು ಪುನರಾವರ್ತನೆಯಿಲ್ಲದೆ ತಲಾ ಒಮ್ಮೆ ಮಾತ್ರ ಬಳಸಿ ರಚಿಸಬಹುದಾದ ಅತ್ಯಂತ ಚಿಕ್ಕ 10 ಅಂಕಿಯ ಸಮಸಂಖ್ಯೆ. ಸೊ ಎಲ್ಲ ಬಿಡಿ ಸ್ಥಾನದಲ್ಲಿ ಅಂಕಿ ಇದೆ, ಯಾವುದು 8, 4 ಅಥವಾ ಸಮಸಂಖ್ಯೆ ಇದೆ. ಓಕೆ, ಇನ್ನು ಗರಿಷ್ಠ ಸ್ಥಾನದಲ್ಲಿ 1, 0, 2, 3, 4 ಇಲ್ಲ. ಸೊ 1, 2, 3 ಇಲ್ಲ. 0, 1, 0, 3, 2, 4 ಬರಬೇಕಾಗಿತ್ತು, ಇಲ್ಲಿಲ್ಲ. ಹಾಗಾದರೆ ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 4. ನೆಕ್ಸ್ಟ್, ಕೊಟ್ಟಿರುವ ಚಿತ್ರದಲ್ಲಿ ಏನ ಅಳತೆ 62 ಡಿಗ್ರಿ ದತ್ತಾಂಶವಿದ್ದಾಗ. ನೋಡ್ರಿ, ಇಲ್ಲಿ 62 ಡಿಗ್ರಿ ಕೊಟ್ಟಾನ. ಸೊ ಹಾಗಾದ್ರೆ ಇದು ಕೂಡ ಎಷ್ಟು ಡಿಗ್ರಿ ಆಗ್ತದ್ರಿ? 62 ಡಿಗ್ರಿ ಆಗ್ತಾ ಇದೆ. ಯಾಕಪ್ಪ ಅಂದರೆ ಪರ್ಯಾಯ ಕೋನಗಳು. ಹಾಗಾದ್ರೆ ಎರಡು ಸಮಾಂತರ ರೇಖೆಗಳನ್ನು ಆದರೆ ಒಂದು ರೇಖೆ ಛೇದಿಸೈತಿ, ಪರ್ಯಾಯ ಕೋನಗಳು ಸಮ ಅದಾವ. ಹಾಗಾದರೆ ಇದು 62 ಅಂದ್ರೆ ಇದು ಕೂಡ 62 ಡಿಗ್ರಿ. ಯಾಕಪ್ಪ ಅಂದ್ರೆ ಅನುರೂಪ ಕೋನಗಳು. ಎರಡು ಸಮಾಂತರ ರೇಖೆಗಳದ, ಒಂದು ರೇಖೆ ಛೇದಿಸೈತಿ. ಇದನ್ನು ಬಿಟ್ಬಿಡುಂಟೆ, ಸರಳ ಯುಗ್ಮತ್ರಪ್ಪ. ಎರಡು ಕೋನಗಳ ಮೊತ್ತ 180. ಹಾಗಾದರೆ 180ರಲ್ಲಿ 62ನ್ನು ಕಳೆಯೋಣ, 118 ಡಿಗ್ರಿ. ಸೊ ಎ ವ್ಯಾಲ್ಯೂ ಎಷ್ಟು ಡಿಗ್ರಿ ರೀ? 118 ಡಿಗ್ರಿ. ಇನ್ನು 30ರ ಎಲ್ಲ ಅಪವರ್ತನಗಳು ನೋಡ್ರಿ, 30ರ ಅಪವರ್ತನಗಳು 1, 2, 3 ಓಕೆ, 5 ಓಕೆ, 6 ಓಕೆ, 10 ಕೂಡ ಹೋಗ್ತಾ ಇದೆ. ಇಲ್ಲಿ 10 ಇಲ್ಲ. ಇಲ್ಲಿ 1, 2, 3, 4 ಅದಾವ, 2, 3, 5 ಅದಾವ. ಇಲ್ಲಿ ನೋಡ್ರಿ 1, 2, 3, 5, 6, 10, 15, 30. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4. ಅತ್ಯಂತ ಚಿಕ್ಕ ಎರಡಂಕಿಯ ಪೂರ್ಣ ಸಂಖ್ಯೆ ಎಷ್ಟು? 10. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಇವುಗಳ ಲಸಾ ಕೇಳ್ತಿದ್ದಾನ್ರಿ. ಹಾಗಾದ್ರೆ 2 5 2 1 1 × 5 × 2. ಹಾಗಾದ್ರೆ ಲಸಾ 1 × 5 × 2 ಮಾಡಿದಾಗ ಎಷ್ಟು ಬರ್ತದೆ? 10. ಆಪ್ಷನ್ 2. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ Sn = 3n² - n ಆದಾಗ ಅದರ ಸಾಮಾನ್ಯ ವ್ಯತ್ಯಾಸ. ಹಾಗಾದರೆ n = 1 ಹಾಕೋಣ. ಅಂದರೆ S1 = 3 × 1² - 1 3 × 1² ಅಂದರೆ 1 - 1 3 1 3 -1 = 2. S1 ಅಂದ್ರೂ ಒಂದೇ, A ಅಂದ್ರೂ ಒಂದೇ, A1 ಅಂದ್ರೂ ಒಂದೇ. ಇನ್ನು n = 2 ಹಾಕೋಣ. S2 = 3 × 2² - 2 3 × 2² ಅಂದರೆ 4 - 2 3 4 12 -2 = 10. S2 ಅಂದರೆ 10. ಸೊ S2 ಅಂದರೆ A1 + A2 ಅಂದಂಗೆ. ಎಷ್ಟು 10, A1 ಎಷ್ಟು 2 ಇದೆ, ಆ 2 ಈ ಕಡೆ ಹಾಕಿದ್ರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. A2 = 10ರಲ್ಲಿ 2 ಹೋದರೆ 8 = A2 ಸಿಕ್ತು. ಹಾಗಾದರೆ D = A2 - A1 8 - 2 = 6. ಸೊ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಪ್ರಶ್ನೆ. ಸೊ ನಮಗೆ ಸೂತ್ರ D = ಸೂತ್ರ ಗೊತ್ತಿರಬೇಕು. ಏನಪ್ಪ ಅಂದ್ರೆ x1 - x2 2 + y1 - y2 2. ಇಲ್ಲಿ x1 ಅಂದರೆ a sin θ ಅಂದರೆ a sin ಸ್ಕ್ವೇರ್ θ ಆಗುತ್ತೆ. a² + a² sin ಸ್ಕ್ವೇರ್ θ ಆಗುತ್ತೆ. ಪ್ಲಸ್ ಇಲ್ಲಿ a² cos θ ಆಗುತ್ತೆ. ರೂಟ್ = a² ಸಾಮಾನ್ಯ ತೆಗಿತೀನಿ ರೀ, ಏನು ಉಳಿತದೆ ರೀ? sin ಸ್ಕ್ವೇರ್ θ + cos θ ಅಂತ ಉಳಿತಾ ಇದೆ. ರೂಟ್ a²
ಇಂಟು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ 1. ಸೊ 1ರ ವರ್ಗಮೂಲ 1, ಎ ಸ್ಕ್ವೇರ್ನ ವರ್ಗಮೂಲ ಎ. ಹಾಗಾದರೆ ಸರಿಯಾದ ಉತ್ತರ ಎ ಮಾನಗಳು. ನೆಕ್ಸ್ಟ್ 3,4 ಬಿಂದುವಿಗೆ ಎಕ್ಸ್ ಅಕ್ಷರದಿಂದ ಇರುವ ದೂರ. ಸೊ ಇಲ್ಲಿ ಒಂದು ಸಂಖ್ಯಾ ರೇಖೆಯನ್ನು ಗುರುತಿಸ್ತೀವಿ. 1 2 3 1 2 3 4. ಸೊ ಎಕ್ಸ್ ಅಕ್ಷ 3, 1 2 3 1 2 3 4 ಐತ್ರಿ. ಸೊ ಇಲ್ಲಿಂದ ಇಲ್ಲಿ ತಗೋ ಹೋದೆವು ಅಂದರೆ ಎಷ್ಟೈತಿ, ವಾಯ್ ಅಕ್ಷಕ್ಕೆ ದೂರ ವಾಯ್ನ ಬಿಂದು 4 ಐತಿ. ಆ ಬಿಂದು ಎಕ್ಸ್ ಅಕ್ಷೆಯಿಂದ ಎಷ್ಟು ಮಾನ ದೂರದಲ್ಲಿದೆ? 4 ಮಾನ ದೂರದಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ, 2 tan 30 ಡಿಗ್ರಿ ಡಿವೈಡೆಡ್ ಬೈ 1 + tan ಸ್ಕ್ವೇರ್ 30 ಡಿಗ್ರಿ. ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನ್ರಿ ಅವ. ಎಸ್ ನೋಡ್ರಿ, 2 tan 30 ಡಿಗ್ರಿ ಅಂದರೆ tan 30 ಅಂದರೆ 1/√3, 2 × 1/√3. 1 ಪ್ಲಸ್ tan 30 ಅಂದರೆ 1/√3 ಹೋಲ್ ಸ್ಕ್ವೇರ್. ಸೊ 2 × 2 ಡಿವೈಡೆಡ್ ಬೈ √3 = 1 ಪ್ಲಸ್ 1^2 ಅಂದರೆ 1. √3 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಬರೀ 3 ಉಳಿತಾ ಇದೆ. ಛೇದದಲ್ಲಿ ಏನಿಲ್ಲ ಅಂದರೆ ಎಷ್ಟು ಇರ್ತದೆ? 1 ಇರ್ತಾ ಇದೆ. ನೆಕ್ಸ್ಟ್ ಸ್ಟೆಪ್, 2/√3 ಡಿವೈಡೆಡ್ ಬೈ ಲಸ ತೆಗೆದ್ರೆ 3 ಬರುತ್ತೆ. 1 3 3 1 3 × 1 3 ಪ್ಲಸ್ 1 4 ಆಯಿತು. ಹಾಗಾದರೆ 2/√3 ಇಂಟು ಇದು ವ್ಯತ್ಕ್ರಮ ಆಗ್ತದೆ, 3 4 ಆಯಿತು. ಹಾಗಾದರೆ 2 1 2 2 3 ಭಾಗಲೆ 2 × √3. ಸೊ √3ಯ ವರ್ಗ ಏನೋ ಅಕರ್ಣ್ಯಕಾರಕ √3ನೇ ಆಗುತ್ತಾ. ನೆಕ್ಸ್ಟ್ 3 × √3 ಡಿವೈಡೆಡ್ ಬೈ 2 × √3 × √3 √9. √9ರ ವರ್ಗಮೂಲ 3. ಈ 3 ಕ್ಯಾನ್ಸಲ್, ಉಳಿದಿದ್ದು √3 ಡಿವೈಡೆಡ್ ಬೈ 2. ಸೊ ಎದರ ವ್ಯಾಲ್ಯೂಪ್ಪ ಅಂದರೆ sin 60 ವ್ಯಾಲ್ಯೂ. sin 60 ವ್ಯಾಲ್ಯೂ √3/2. ನೆಕ್ಸ್ಟ್, ಎ ಮತ್ತು ಬಿ ಎಂಬ 2 ಘನಗಳಾಗಿದ್ದು ಎ ಡ್ಯಾಶ್ ಎನ ಪೂರಕ ಘನವಾದರೆ ಎ ಛೇದನ ಬ್ರಕೆಟ್ ಎ ಸಂಯೋಗ ಬಿ ಬ್ರಕೆಟ್ ಕಂಪ್ಲೀಟ್ ಡ್ಯಾಶ್ನ ಬೆಲೆ ಕೇಳ್ತಿದ್ದಾನ, ಶೂನ್ಯ ಘನ ಆಗುತ್ತಾ. ಇದರರ್ಥ ಏನು ಅಂದರೆ ಎ ಛೇದನ ಎ ಸಂಯೋಗ ಬಿ ಡ್ಯಾಶ್ ಬಿಡಿಸಿದಾಗ, ಎ ಸಂಯೋಗ ಬಿ ಡ್ಯಾಶ್ ಇದನ್ನು ಬಿಡಿಸಿದಾಗ ಯಾವುದನ್ರಿ? ಎ ಸಂಯೋಗ ಬಿ ಡ್ಯಾಶನ್ನು ಬಿಡಿಸಿದಾಗ ಏನಾಗ್ತದೆ ರೀ? ಅದು ಎ ಡ್ಯಾಶ್ ಛೇದನ ಬಿ ಡ್ಯಾಶ್. ಹಾಗಾದರೆ ಎ ಡ್ಯಾಶ್ ಛೇದನ ಬಿ ಡ್ಯಾಶ್ ವ್ಯಾಲ್ಯೂ ಏನಾಗ್ತದೆ? ಶೂನ್ಯ ಘನ ಆಗ್ತದೆ. ಹಾಗಾದರೆ ಎ ಡ್ಯಾಶ್, ಸೊ ಇದ್ರ ವ್ಯಾಲ್ಯೂ ಏನಾಯಿತು? ಶೂನ್ಯ ಘನ ಆಯಿತು. ಎ ಸಂಯೋಗ ಬಿ ಡ್ಯಾಶ್ ಡಿ ಮಾರ್ಗನ್ನ ನಿಯಮ ಅಂತ ಕರಿತಾ ಇದ್ದಾವೆ. ಹಾಗಾದರೆ ಎ ಛೇದನ ಇದರ ವ್ಯಾಲ್ಯೂ ಏನಾಗೈತಿ? ಶೂನ್ಯ ಘನ ಆಗೈತಿ. ಹಾಗಾದರೆ ಎ ಮತ್ತು ಛೇದನ ಶೂನ್ಯ ಘನದ ಏನಾಗ್ತದಪ್ಪ ಅಂದರೆ ಅದು ಕೂಡ ಶೂನ್ಯ ಘನ ಆಗುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ 3. ನೋಡ್ರಿ, 4 - 3i ಗುಣಾಕಾರದ ವಿಲೋಮ ಬರೆದಾಗ 4 ಸೊ ಇಲ್ಲಿ ಅಕರ್ಣ್ಯಕಾರಕ ರೂಪ -4 ಪ್ಲಸ್ ಆಗುತ್ತೆ 3i ಡಿವೈಡೆಡ್ ಬೈ 4 + 3i. 4 + 3i ಇಂಟು 1 ಮಾಡಿದರೆ ಅದೇ ಬರ್ತದೆ. ಇದು 4 ಸ್ಕ್ವೇರ್ ಮೈನಸ್ 3i ಹೋಲ್ ಸ್ಕ್ವೇರ್ ಅಂತ ಬರೀಬೇಕಾಗುತ್ತೆ, ಇಂಟೀಜರ್ i ಇದ್ದ ಕಾರಣ. ಹಾಗಾದರೆ 4 + 3i ಡಿವೈಡೆಡ್ ಬೈ 4^2 ಅಂದರೆ 16 ಪ್ಲಸ್ 3i² ಅಂದರೆ ಅದರ ವ್ಯಾಲ್ಯೂ 9 ಆಗುತ್ತೆ. 4 + 3i ಡಿವೈಡೆಡ್ ಬೈ 16 + 9 25. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 2. ನೆಕ್ಸ್ಟ್, 2 3 4 5 7 ಅಂಕಿಗಳನ್ನು ಪುನರಾವರ್ತನೆ ಇಲ್ಲದ ಬಳಸಿ ರಚಿಸಬಹುದಾದ ಮೂರಂಕಿಯ ಸಮಸಂಖ್ಯೆಗಳೆಷ್ಟು? ನೋಡ್ರಿ, ಮೂರಂಕಿಯ ಸಂಖ್ಯೆ ರಚನೆ ಮಾಡಬೇಕು. ಸಮಸಂಖ್ಯೆ ಅಂದಾನ ಇದರಲ್ಲಿ ಸಮಸಂಖ್ಯೆ ಯಾವ್ಯಾವ ಅದಾವ್ರಿ? 1 2.
ಹಾಗಾದರೆ ಆ ಎರಡು ಸಂಖ್ಯೆಗಳು ಬರ್ತಾ ಇದ್ದಾವೆ. ಎರಡರಲ್ಲಿ ಒಂದು ಸಂಖ್ಯೆ ಬರುತ್ತೆ. ಓಕೆ, ಒಂದು ಸಂಖ್ಯೆ ಮುಚ್ಚಿಬಿಡೋಣ. ಇನ್ನು ಉಳಿದಿದ್ದು 4 ಉಳಿದು. ಸೊ ಆ 4ರಲ್ಲಿ ಒಂದು ಬರ್ತಾ ಇದೆ. ಇನ್ನು 2 ಸಂಖ್ಯೆ ಹೋದರೆ ಇನ್ನು ಉಳಿದಿದ್ದು 3 ಸಂಖ್ಯೆ ಉಳಿತು. ಆ 3ರಲ್ಲಿ ನಾವು 3 ತೆಗೆದುಕೊಳ್ಳಬಹುದು. ಹಾಗಾದರೆ 3 × 4 × 2 3 4 12 12 24 ರಚನೆಯಾಗುವ ಸಂಖ್ಯೆಗಳು 24. ನೆಕ್ಸ್ಟ್ x+3 8ರ ದ್ವಿಪದದ ವಿಸ್ತರಣೆಯಲ್ಲಿ x⁵5ರ ಸಹಗುಣಕ 37ನೇ ಪ್ರಶ್ನೆ ನೋಡ್ರಿ. x+3 ಅದರ ಘಾತ 8ರ ದ್ವಿಪದದ ವಿಸ್ತರಣೆಯಲ್ಲಿರುವ x⁵5. ಸೊ ಇಲ್ಲಿ ದ್ವಿಪದದ ವಿಸ್ತರಣೆಯೊಳಗಡೆ ಒಂದು ಸೂತ್ರ ಬರ್ತದೆ. a+b ಅದರ ಘಾತ n = σn r = 0 n/r. ಈ ರೀತಿ ಬರಿತಾ ಇದ್ದಾವೆ. an - r × br. ಇಲ್ಲಿ a ಅಂದರೆ x, b ಅಂದರೆ 3, n ಅಂದರೆ 8. ಹಾಗಾದರೆ 8 r ವ್ಯಾಲ್ಯೂ ಗೊತ್ತಿಲ್ಲ, r ಹಾಗೆ ಬರ್ಕೋತಾ ಇದೆ ಅಂದರೆ x 8 - 6 × 3r. ಹಾಗಾದರೆ ಘಾತಾಂಕದ 5 ಅಂದರೆ 8 - r, ಸಾರಿ ರೀ, ಈ r ಬರೀಬೇಕು, ಈಕ್ವಲ್ ಟು ವ್ಯಾಲ್ಯೂ ಎಷ್ಟಾಗೈತೆ 5 ಘಾತ ಗರಿಷ್ಠ ಘಾತ ಇಲ್ಲೈತಲ್ರಿ. r 8 - 5 = r. r = 8ರಾಗ 5 ಅಂದರೆ 3. ಸೊ 8 3 ಬ್ರಾಕೆಟ್ x 8 - 3 × 3 ಅದರ ಘಾತ 3. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ಇಲ್ಲಿ ಇದನ್ನು ವಿಸ್ತರಿಸಿ ಬರೆದಾಗ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಅಂದಂಗೆ. ಇದರರ್ಥ NCR ಸೂತ್ರ ಬರ್ದಂಗೆ. ಇಲ್ಲಿರುವುದು ಯಾವುದೋ NCR ಸೂತ್ರ ಪ್ರಕಾರ ಇಂಟು x⁵5 ಇಂಟು 3ರ ಘಾತ 3 ಅಂದರೆ 27. 8 ಫ್ಯಾಕ್ಟೋರಿಯಲನ್ನು 8 7 6 5 ಫ್ಯಾಕ್ಟೋರಿಯಲ್ ಅಂತ ಬರ್ಕೊತೀನಿ ರೀ. 3 ಫ್ಯಾಕ್ಟೋರಿಯಲ್ನ 3 2 ಇಂಟು 1 ಅಂತ ಬರ್ತೀನಿ ರೀ. ಇಂಟು 5 ಫ್ಯಾಕ್ಟೋರಿಯಲ್ ಹಂಗೆ ಬರ್ಕೊತೀನಿ. ಇದು ಕ್ಯಾನ್ಸಲ್ ಆಗುತ್ತೆ. 3 1 3 2 2 1. ಸೊ 8 7 56. ಹಾಗಾದರೆ ಇದ್ರ ವ್ಯಾಲ್ಯೂ ಎಷ್ಟಾಯ್ತು ರೀ? 56 ಇಂಟು 27 ಇಂಟು x⁵5. ಇವೆರಡನ್ನು ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ ಅಂದರೆ 1512 x⁵5. ಹಾಗಾದರೆ x⁵5ರ ಸಹಗುಣಕ 1512. ಸೊ ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟ್ 30. ಒಬ್ಬ ವಿದ್ಯಾರ್ಥಿಯ ಮೊದಲ 2 ಯೂನಿಟ್ ಪರೀಕ್ಷೆಯಲ್ಲಿ 70 ಮತ್ತು 75 ಅಂಕಗಳನ್ನು ಗಳಿಸಿದ್ದಾನೆ. ಕನಿಷ್ಠ 60 ಅಂಕಗಳ ಸರಾಸರಿಯನ್ನು ಕಾಯ್ದುಕೊಳ್ಳಲು 3ನೇ ಪರೀಕ್ಷೆಯಲ್ಲಿ ಅವನು ಪಡೆಯಬೇಕಾದ ಕನಿಷ್ಠ ಅಂಕಗಳು. ನೋಡ್ರಿ, 70 + 75 ಒಂದು x ಆಗಿರಲಿ, 3 ಪರೀಕ್ಷೆ. ಸೊ ಅವನು ಗರಿಷ್ಠವಾಗಿ ಎಷ್ಟು ಅಂಕಗಳನ್ನು ಗಳಿಸಬಹುದು? 60 ಅಂಕಗಳು. ಹಾಗಾದರೆ 70 + 75 ಅಂದರೆ 145 + x ಡಿವೈಡೆಡ್ ಬೈ 3 > 60. ಅಂದರೆ 60ಕ್ಕಿಂತ ಹೆಚ್ಚಾಗಬೇಕು. ಇನ್ನು ಓರೆ ಗುಣಾಕಾರ ಮಾಡೋದ್ರೆ 180 ಆಗುತ್ತೆ. ಮೈನಸ್ 145 = x. x = ಎಷ್ಟು? 35. ಹಾಗಾದರೆ ನೆಕ್ಸ್ಟ್ ಪರೀಕ್ಷೆಯಲ್ಲಿ ಏನು ಮಾಡಬೇಕು ಅಂದ್ರೆ ಮಿನಿಮಮ್ 35 ಅಂಕಗಳನ್ನು ಗಳಿಸಬೇಕು. ಎಷ್ಟು ಅಂಕಗಳು? 35 ಅಂಕಗಳು. ಹಾಗಾದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಷ್ಟು? 30 ಅಂಕಗಳು.
35 ಅಂಕಗಳು. ನೆಕ್ಸ್ಟ್ ಕ್ವಶನ್, -4, 3 ಬಿಂದುವಿನ ಮೂಲಕ ಹಾದು ಹೋಗುವ ಮತ್ತು 1/2 ಇಳಿಜಾರನ್ನು ಹೊಂದಿರುವ ರೇಖೀಯ ಸಮೀಕರಣ. ನೋಡ್ರಿ, ರೇಖೀಯ ಸಮೀಕರಣವನ್ನು ತಯಾರು ಮಾಡಬೇಕಾಗೈತಿ. ರೇಖೀಯ ಸಮೀಕರಣ ನೋಡ್ರಿ, ಸ್ಲೋಪ್ ಎಮ್ ಅಂತ ಕರಿತಾ ಇದ್ದಾವೆ. y - y1 / x - x1. ಸೊ ನೋಡ್ರಿ, y - y1 ಅಂದರೆ 3, x1 ಅಂದರೆ -4, y = 1/2, y - 3, x - × -+4 = 1/2, 2y - 6 = x + 4. ಸೊ x + 2y ಕಡೆ ಹೋದರೆ -2y + 4 - 6 ಕಡೆ ಹೋದರೆ +6 = 0. x - 2y + 10 = 0. x - 2y + 10 = 0. ನೆಕ್ಸ್ಟ್, ಎ ಎಂಬುದು ಚೌಕ ಮಾತೃಕೆ ಆದರೆ, ಚೌಕ ಮಾತೃಕೆ ಮೀನ್ಸ್ 2 × 2, 3 × 3 ಈ ರೀತಿಯಾಗಿ ಇರುವಂಥ ಚೌಕ ಮಾತೃಕೆ. ಆವಾಗ ಎ - AT ಎಂಬುದು ಯಾವ ಮಾತೃಕೆ ಅಂತ ಕೇಳ್ತಾನೆ ರೀ? ವಿಷಮ ಸಮಮಿತಿ ಮಾತೃಕೆ. ವಿಷಮ ಸಮಮಿತಿ ಮಾತೃಕೆ. ಏಕ ಮಾತೃಕೆ ಅಂದರೆ ಒಂದು ಲೈನ್ ಬರ್ತಾ ಇದ್ದಾರೆ, ಒಂದು ರೋ ಅಥವಾ ಒಂದು ಕಾಲಮ್. ಶೂನ್ಯ ಮಾತೃಕೆ ಅಂದರೆ ನಲ್ ಮ್ಯಾಟ್ರಿಕ್ಸ್. ಸೊ ಅಲ್ಲಿ ಯಾವುದೇ ರೀತಿ ಮಾತೃಕೆಗಳು ಇರೋದಿಲ್ಲ. ಹೀಗಾಗಿ ವಿಷಮ ಸಮಮಿತಿ ಮಾತೃಕೆ. 2026ರ GPT ಪೇಪರ್ 2ರ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ಭಾಗದ ಬೋಧನಾಶಾಸ್ತ್ರ ವಿವರಣೆಯ ಮೂಲಕ ಮಕ್ಕಳಲ್ಲಿ ಕಲಿಕೆಯ ರಚನಾತ್ಮಕ ದೃಷ್ಟಿಕೋನವು ಮುಖ್ಯವಾಗಿ ಯಾವುದನ್ನು ಒತ್ತು ನೀಡುತ್ತದೆ? ಇಲ್ಲಿ ಉತ್ತರ ಯಾವುದಪ್ಪ ಅಂದ್ರೆ ಸ್ವಂತ ಜ್ಞಾನ ರಚನೆಯಲ್ಲಿ ಸಕ್ರಿಯ ಪಾತ್ರ ವಹಿಸುವುದು. ಯಾಕ ನೋಡ್ರಿ, ಮಕ್ಕಳ ಕಲಿಕಾ ರಚನಾತ್ಮಕ ದೃಷ್ಟಿಕೋನದಲ್ಲಿ ಪ್ರಮುಖವಾಗಿ ಮಗು ಜ್ಞಾನದ ಸ್ವೀಕೃತದಲ್ಲಿ ಬದಲಿಗೆ ಸಕ್ರಿಯವಾಗಿ ಜ್ಞಾನವನ್ನು ರಚಿಸಿಕೊಳ್ಳುತ್ತದೆ ಎಂಬುದಕ್ಕೆ ಒತ್ತು ನೀಡುವುದು. ಅಂದರೆ ಮಗು ಸಕ್ರಿಯವಾಗಿ ಜ್ಞಾನವನ್ನು ರಚನೆ ಮಾಡ್ಕೊಳ್ತಾ ಇದೆ. ಹೀಗಾಗಿ ಸರಿಯಾದ ಉತ್ತರ ಸ್ವಂತ ಜ್ಞಾನ ರಚನೆಯಲ್ಲಿ ಸಕ್ರಿಯ ಪಾತ್ರ ವಹಿಸುವುದು. ನೆಕ್ಸ್ಟ್, ಜೀನ್ ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಪೂರ್ವ ಕಾರ್ಯ ಹಂತದ ಪ್ರೀ ಆಪರೇಷನಲ್ ಸ್ಟೇಜ್ ಸಾಮಾನ್ಯ ಲಕ್ಷಣ ಯಾವುದಪ್ಪ ಅಂದರೆ ಸಾಂಕೇತಿಕ ಆಟ ಮತ್ತು ಚಿತ್ರ ಬಿಡಿಸುವ ಸಾಮರ್ಥ್ಯ. ನೋಡ್ರಿ, ಪ್ರೀ ಆಪರೇಷನಲ್ ಸ್ಟೇಜ್ ಅಂದರೆ 2 ರಿಂದ 7 ವರ್ಷ ಏನಿದು ಸ್ಟೇಜ್. ಎಷ್ಟು ವರ್ಷ ಆಗ್ತದ್ರಿ ಇದು? 2 ರಿಂದ 7 ವರ್ಷದ. ಅಂದರೆ ಮಕ್ಕಳು ಸಾಂಕೇತಿಕವಾಗಿ ಆಟದಲ್ಲಿ ಹಾಗೂ ಚಿತ್ರಗಳ ಮೂಲಕ ಆಲೋಚಿಸುವ ಸಾಮರ್ಥ್ಯ ತೋರಿಸುತ್ತಾರ. ಅದಕ್ಕೆ ಸಾಂಕೇತಿಕ ಆಟ ಮತ್ತು ಚಿತ್ರ ಬಿಡಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾ ಇದೆ. ನೆಕ್ಸ್ಟ್ 43ನೇದು, ಗಣಿತ ಬೋಧನೆ ಮತ್ತು ಕಲಿಕೆಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ. ನೋಡ್ರಿ, ತಪ್ಪಾದಂಥ ಹೇಳಿಕೆ ಯಾವುದಪ್ಪ ಅಂದ್ರೆ ವಿನ್ಯಾಸ ವೀಕ್ಷಣೆ ಮತ್ತು ಸಾಮಾನ್ಯೀಕರಣದಿಂದ ಪ್ರಾಥಮಿಕ ಶಾಲೆಯ ಗಣಿತದಲ್ಲಿ ಜ್ಞಾನ ಸೃಷ್ಟಿಸಬಹುದು. ಓಕೆ. ಚರ್ಚೆ ಮತ್ತು ಸಂವಾದಗಳು ಗಣಿತ ಜ್ಞಾನವನ್ನು ಪ್ರೋತ್ಸಾಹಿಸುತ್ತವೆ. ಸರಿ. ಗಣಿತ ಕಲಿಕೆಯು ಮೌಖಿಕ ಸಂವಹನ ಒಳಗೊಂಡುವ ಸಾಮಾಜಿಕ ಪ್ರಕ್ರಿಯೆ. ಓಕೆ. ಹಾಗಾದರೆ ಗಣಿತ ಜ್ಞಾನ ರಚನೆಯಲ್ಲಿ ಸಂಸ್ಕೃತಿ ಮತ್ತು ಸನ್ನಿವೇಶಕ್ಕೆ ಯಾವುದೇ ಪಾತ್ರವಿಲ್ಲ, ಇದು ತಪ್ಪು. ಒಂದೊಂದು ಸಲ ಪಾತ್ರ ಕೊಡ್ಬೋದು. ಹೀಗಾಗಿ ಪಾತ್ರವಿದೆ ಅಂದರೆ 4 ಸರಿ ಆಗ್ತದೆ. ತಪ್ಪಾದ ಹೇಳಿಕೆ ಇದು ಆಗಿದೆ. 44ನೇದು,
ಆಯತ, ವಜ್ರಾಕೃತಿ ಮತ್ತು ಚೌಕ ಎರಡೂ ಒಂದೇ ಆಗಿದೆ ಎಂದು ವಿದ್ಯಾರ್ಥಿ ಅರ್ಥೈಸಿಕೊಳ್ಳುತ್ತಾನೆ. ನೋಡ್ರಿ, ವ್ಯಾನ್ ಹೆಲೆಯವರ ಪ್ರಕಾರ ಚಿಂತನೆಯ ಹಂತ ಯಾವುದು ಅಂದರೆ 2. ಇದರ ಅರ್ಥ ಏನು? ಆ ಮಗುವಿಗೆ ಆಕೃತಿಗಳ ಗುಣಲಕ್ಷಣ ಮತ್ತು ಸಂಬಂಧಗಳ ನಡುವಿನ ವ್ಯತ್ಯಾಸವನ್ನು ಏನು ಮಾಡ್ತಾ ಇದ್ದಾನೆ ಅಂದ್ರೆ ಚಿಂತನೆಯ ಮೂಲಕ ಗ್ರಹಿಸ್ತಾ ಇದ್ದಾನೆ. ಹೀಗಾಗಿ ಅದು 2ನೇ ಹಂತ ಆಗಿದೆ. ಇನ್ನು ಪ್ರಾಥಮಿಕ ಹಂತದಲ್ಲಿ ಭಿನ್ನರಾಶಿಯ ಪರಿಕಲ್ಪನೆ ಬೋಧಿಸುವ ಸೂಕ್ತವಾದ ಕಲಿಕಾ ಸಾಮಗ್ರಿ ಯಾವುದು ಅಂದ್ರೆ ಕ್ವಿಷನರಿ ಕಡ್ಡಿಗಳು. ಏನು ಅಂದ್ರೆ ಭಿನ್ನರಾಶಿಗಳ ಭಾಗ ಅಥವಾ ಇಡೀ ಪರಿಕಲ್ಪನೆಗಳನ್ನು, ಹೋಲಿಕೆಗಳನ್ನು ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ತೋರಿಸಲು ಬಳಸುವ ಅತ್ಯಂತ ಸೂಕ್ತವಾದ ಕಡ್ಡಿಗಳು, ಸೂಕ್ತವಾದ ವಿಧಾನ ಅಂತ ಕರೀಬೋದು. ಇನ್ನು 46ನೇ ಪ್ರಶ್ನೆ, ಗಣಿತದಲ್ಲಿ ಅಪೇಕ್ಷಣೀಯ ಬೋಧನಾ ಕಲಿಕಾ ಅಭ್ಯಾಸ. ಅಪೇಕ್ಷಣೀಯ ಬೋಧನಾ ಕಲಿಕಾ ಅಭ್ಯಾಸ ಯಾವುದು ಅಂದರೆ ಪರಿಕಲ್ಪನೆಗಳ ಸಹಜ ಗ್ರಹಿಕೆ ಅಥವಾ ಅಂತರ್ದೃಷ್ಟಿಯ ಪ್ರೋತ್ಸಾಹಿಸುವಿಕೆ. ಅಂದರೆ ಗಣಿತದಲ್ಲಿ ಯಾಂತ್ರಿಕವಾಗಿ ಸೂತ್ರ ನೆನಪಿಡುವುದಕ್ಕಿಂತ ಪರಿಕಲ್ಪನಾತ್ಮಕವಾಗಿ ತಿಳುವಳಿಕೆ ಹಾಗೂ ಸಹಜ ಗ್ರಹಿಕೆಯನ್ನು ಉತ್ತೇಜಿಸುವುದು ಸೂಕ್ತ ಬೋಧನಾ ಅಭ್ಯಾಸ. ಅಂದರೆ ಗಣಿತದಲ್ಲಿ ಸೂತ್ರಗಳನ್ನು ಬಾಯಿಟ್ ಹಾಕಂಗಿಲ್ಲ, ಬಾಯಿಟಾಕಿ ನೆನಪಿಡುವುದಕ್ಕಿಂತ ಪರಿಕಲ್ಪನಾತ್ಮಕವಾಗಿ ತಿಳುವಳಿಕೆ ಮತ್ತು ಸಹಜ ಗ್ರಹಿಕೆಗೆ ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ. ಇನ್ನು 47ನೇ ಪ್ರಶ್ನೆ, NCF 2005 ಪ್ರಕಾರ ಪ್ರಾಥಮಿಕ ಶಾಲಾ ಗಣಿತದ ಭಾಗವಲ್ಲದ ವಿಷಯ ಯಾವುದಪ್ಪ ಅಂದರೆ ಸಂಶ್ಲೇಷಣೆ ಭಾಗ. ಅಂದರೆ NCF ರ ಪ್ರಕಾರ ಪ್ರಾಥಮಿಕ ಹಂತದಲ್ಲಿ ಜ್ಯಾಮಿತಿಯ ಆಲೋಚನೆ ಬೆಳೆಸಲು ಟೆಸ್ಲೆಸ್ ನಕ್ಷೆಗಳು, ಸಮಮಿತಿಗಳು ಸೇರಿಸಲಾಗಿದೆ. ಅನುಪಾತ ಉನ್ನತ ಪ್ರಾಥಮಿಕ ಹಂತದಲ್ಲಿ ಬರುತ್ತದೆ. ನೆಕ್ಸ್ಟ್ 47 ಅನುಪಾತ ಉನ್ನತ ಹಂತದಲ್ಲಿ ಬರ್ತಾ ಇದೆ. ಗಣಿತ ಕಲಿಕೆಯ ಪರಿಕಲ್ಪನೆ ರೂಪಿಸುವ ಪ್ರಕ್ರಿಯೆಗೆ ಯಾವುದಕ್ಕೆ ಒತ್ತು ನೀಡುತ್ತದೆ? ಯಾವುದಕ್ಕೆ ಒತ್ತು ನೀಡ್ತಾ ಇದೆಪ್ಪ ಅಂದರೆ 48ನೇ ಪ್ರಶ್ನೆ 1ನೇ ಹಂತಕ್ಕೆ ನೀಡ್ತಾ ಇದೆ. ಏನು ಅದರ ಆಗಮನ ವಿಧಾನ ಅಂದರೆ ಪರಿಕಲ್ಪನೆ ರೂಪಿಸುವ ಪ್ರಕ್ರಿಯೆ ಉದಾಹರಣೆಗಳಿಂದ ನಿಯಮದ ಕಡೆಗೆ ಸಾಗುತ್ತದೆ. ಉದಾಹರಣೆಯಿಂದ ಇದರ ಕಡೆ ರೀ, ನಿಯಮದ ಕಡೆ ಆಗಮನಾತ್ಮಕ, ನಿಗಮನಾತ್ಮಕ ನಿಯಮದಿಂದ ಉದಾಹರಣೆ ಕಡೆಗೆ. ಹೀಗಾಗಿ ಸರಿಯಾದ ಉತ್ತರ 1. ನೆಕ್ಸ್ಟ್ 49ನೇ ಪ್ರಶ್ನೆ, ಪ್ರಾಥಮಿಕ ಶಾಲಾ ಗಣಿತ ಕಲಿಕೆಯಲ್ಲಿ ಸ್ಥಳಾವಕಾಶ ಗ್ರಹಿಕೆಯನ್ನು ಅಭಿವೃದ್ಧಿಪಡಿಸಲು ಅತ್ಯಂತ ಸೂಕ್ತವಾದ ಚಟುವಟಿಕೆ ಯಾವುದಪ್ಪ ಅಂದರೆ ಆಪ್ಷನ್ 1 ಹಾಳೆಯ ಮೇಲೆ ಕಪ್ನ ಅಂಚನ್ನು ಗುರುತಿಸುವುದು. ಅಂದರೆ ಇದರ ಅರ್ಥ ಏನಂದರೆ 3 ಆಯಾಮದ ಆಕೃತಿಯ ವಸ್ತುವನ್ನು ಅಥವಾ ವಸ್ತುವಿನ ಅಂಚನ್ನು 2 ಆಯಾಮದ ಆಕೃತಿಯನ್ನು ಹಾಳೆಯ ಮೇಲೆ ಬಿಡಿಸುವ ಮೂಲಕ ಆಕಾರ ಮತ್ತು ಸ್ಥಳಾವಕಾಶ ಗ್ರಹಿಸುವ ಪ್ರಾಥಮಿಕ ಹಂತದಲ್ಲಿ ಉತ್ತಮವಾದ ಬೆಳೆಯುತ್ತದೆ. ಅಂದರೆ 3 ಆಯಾಮದ ಆಕೃತಿಯನ್ನು 2 ಆಯಾಮದ ಆಕೃತಿಯಾಗಿ ಪರಿವರ್ತಿಸಿಕೊಳ್ಬೇಕು. ಎದ್ರದಪ್ಪ ಅಂತ ಅಂಚನ್ನು ಹಾಳೆ ಮೇಲೆ ಬಿಡಿಸುವುದು, ಆಮೇಲೆ ಅದರ ಆಕಾರ ಗೊತ್ತಾಗುತ್ತೆ, ಆಮೇಲೆ ಸ್ಥಳಾವಕಾಶಗಳು ಗೊತ್ತಾಗ್ತಾ ಇದ್ದಾವೆ. ಪ್ರಾಥಮಿಕ ಹಂತದಲ್ಲಿ ಭಿನ್ನರಾಶಿಗಳನ್ನು ಬೋಧಿಸಲು ಅತ್ಯಂತ ಸೂಕ್ತವಾದ ವಿಧಾನ. ಈಗಾಗಲೇ 45ನೇ ಪ್ರಶ್ನೆಯನ್ನು ನೋಡಿದ್ದೇವೆ. ಅದೇ ಪ್ರಶ್ನೆಯನ್ನು ರಿಪೀಟ್ ಮಾಡಿದ್ದಾನೆ 50ನೇ ಪ್ರಶ್ನೆ.